ತಾವು ಒಂದು ಸ್ಮಾರಕನೇ ನಿರ್ಮಿಸಿ ಕಟ್ಟಿರ್ತಕ್ಕಂಥದ್ದು. ತಾಯಿಯೇ ದೇವರು. ಹೌದು. ಡಾಕ್ಟರ್ ಎಂ ಲೀಲಾವತಿ ದೇವಸ್ಥಾನನೇ ನಾನು ಮಾಡ್ಬಿಟ್ಟೆ ಅಮ್ಮನಿಗೆ. ಅವರಿಂದ ನಾನು ನೋಡಿದ್ದು ನನ್ನನ್ನಷ್ಟೇ ಪ್ರೀತಿಸಿದ್ದಲ್ಲ, ಎಲ್ಲರನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ಯಾಕಂದ್ರೆ ಅವರೆಲ್ಲ ನನ್ನನ್ನು ಪ್ರೀತಿಸ್ಬೇಕು ಅಂತಾನೆ ಅಷ್ಟು ಪ್ರೀತಿ ತೋರಿಸಿದ್ರು. ಬರೀ ನನಗ್ ತಾಯಿ ಎಲ್ಲ ಈ ಅಮ್ಮ ಇವರು ದೇವರೇನೆ, ಇವರು ಖಂಡಿತ ಭಾವನೆ ಆ ಮಟ್ಟದಕ್ಕೆ ಹೋಗಿ ತಲುಪಿರುವಂತವ್ರು ನನ್ನ ತಾಯಿಯವರು. ಆಮೇಲೆ 2ನೇ ಕ್ಲಾಸ್ ಓದ್ದವ್ರು. ಈ ಮಟ್ಟಕ್ಕೆ ಅವ್ರು ಬೆಳೆದು ನಿಂತ್ಕೋತಾರೆ, ಮಾಡ್ತಾರೆ ಅಂತಂದ್ರೆ ಭಾರವಾದ ಪರಿಶ್ರಮ. ನಮ್ಮಮ್ಮ ದೇವಕಿ ಆದ್ರೆ ಅವರು ಯಶೋಧ ರತ್ನಮ್ಮ ಅನ್ನೋರು. ಅಮ್ಮ ಎಷ್ಟು ನಾನು ನೋಡ್ಕೊಂಡ್ರು ಅದೇ ತರನೇ ಅವರು ನೋಡ್ಕೊಂಡ್ರು. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ಮಾರಕ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನ ಆಶ್ರಮ, ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಸೇರಿಸುವಂತ ಕಾಲದಲ್ಲಿ ತಾವು ಒಂದು ಸ್ಮಾರಕನೇ ನಿರ್ಮಿಸಿ ಕಟ್ಟಿರ್ತಕ್ಕಂಥದ್ದು. ಸ್ಮಾರಕ ಅಲ್ಲ, ನಾನಿಲ್ಲಿ ನೋಡಿ ಇಲ್ಲಿ ಮೇಲೆ ಏನ್ ಬರೆದಿದ್ದೀನಿ ಅಂದ್ರೆ ತಾಯಿಯೇ ದೇವರು. ಹೌದು. ಡಾಕ್ಟರ್ ಎಂ ಲೀಲಾವತಿ ದೇಗುಲ. ಹೌದು. ದೇವಸ್ಥಾನನೇ ನಾನ್ ಮಾಡ್ಬಿಟ್ಟೆ ಅಮ್ಮನಿಗೆ. ಎಸ್ 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 ಅದೇ ಸರ್, ತಮ್ಮ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈ ತರ ನೀವು ಮಾಡ್ಬೇಕು ಅಂದ್ರೆ ತಾಯಿನೂ ಕೂಡ ಅಷ್ಟೇ ನೋಡ್ಕೊಂಡಿರ್ತಾರೆ, ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸ್ಕೊಂಡಿರ್ತಾರೆ ತಮ್ಮನ್ನ. ಪ್ರಾಣಕ್ಕಿಂತ ಹೆಚ್ಚಾಗಿ ಬರೀ ಅವರಿಂದ ನಾನು ನೋಡಿದ್ದು ನನ್ನನ್ನಷ್ಟೇ ಪ್ರೀತಿಸಿದ್ದಲ್ಲ, ನನ್ನ ಜೊತೆಲಿ ಯಾರು ನನಗಿಟ್ಟಿದ್ರು, ಶೂಟಿಂಗ್ ಹೋದಾಗ ಎಲ್ಲರನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ಯಾಕಂದ್ರೆ ಅವರೆಲ್ಲ ನನ್ನನ್ನು ಪ್ರೀತಿಸ್ಬೇಕು ಅಂತಾನೆ ಅಷ್ಟು ಪ್ರೀತಿ ತೋರಿಸಿದ್ರು ಅಂತ. ಸೊ ಅದು ತುಂಬಾ ಒಂದು ವಿಶೇಷವಾದ ಅವರ ಒಂದು ವ್ಯಕ್ತಿತ್ವ ನಮ್ಮಮ್ಮ ಅವ್ರದ್ದು. ನನಗಿಂತ ಹೆಚ್ಚಾಗಿ ಎಲ್ಲರೂ ಪ್ರೀತಿಸೋರು. ನಾನು ಅದೇ ಅವರಲ್ಲಿ ಕಂಡು ಇವರು ಬರೀ ನನಗ್ ತಾಯಿ ಎಲ್ಲ ಈ ಅಮ್ಮ ಇವರು ದೇವರೇನೆ, ಇವರು ಖಂಡಿತ ಭಾವನೆ ಆ ಮಟ್ಟದಕ್ಕೆ ಹೋಗಿ ತಲುಪಿರುವಂತವ್ರು ನನ್ನ ತಾಯಿಯವರು. ನಿಜವಾಗ್ಲು ಬರೀ ಭಾವನೆಗಳು ಇದ್ರೆ ಸಾಲದು ಇವ್ರೆ. ಹೌದು ಸರ್. ಅದನ್ನ ಕಾರ್ಯತಃ ನೆರವೇರಿಸ್ಬೇಕು. ಅದು ಆಮೇಲೆ 2ನೇ ಕ್ಲಾಸ್ ಓದ್ದವ್ರು. ಈ ಮಟ್ಟಕ್ಕೆ ಅವ್ರು ಬೆಳೆದು ನಿಂತ್ಕೋತಾರೆ, ಮಾಡ್ತಾರೆ ಅಂತಂದ್ರೆ ಭಾರವಾದ ಪರಿಶ್ರಮ. ಏನೋ ಹೇಳ್ಬೇಕು ನಾವಂಗ ಹೇಳಿದ್ದಾರೆ. ಇದಿಷ್ಟು ನಮ್ಮಮ್ಮ 2ನೇ ಕ್ಲಾಸ್ ಅಲ್ಲಿ ಓದಿರೋ ನನ್ನ ತಾಯಿಯವ್ರ ಕೈಲಿ ನಾನು ಕಲ್ತೇರಿ BCom ಓದ್ಬಿಟ್ಟು. ಈಗ ನಮ್ಗೆ ಗೊತ್ತಾಗೋದಿಲ್ಲ ಅದು, ಬಟ್ ತುಂಬಾ ಸುಲಲಿತವಾದ ಒಂದು ರೀತಿನಲ್ಲಿ ಅದನ್ನ ನನ್ನ ತಾಯಿಯವ್ರು ನನ್ಗೆ ಹೇಳ್ಕೊಡೋರು. ತುಂಬಾ ದೊಡ್ಡ ವಿಷಯ. ಒಂದು ನೋಡ್ರಿ, ಈಗ ಈ ಪೀಳಿಗೆನವ್ರಿಗೆ ಪಾಪ ಏನೂ ಇಲ್ಲ, ಅದನ್ನ ಟಚ್ ಮಾಡ್ಬೇಕು. ಈ ಹಳೆ ಕಾಲದಲ್ಲಿ MC ಶುಕ್ಲಾ TS ಗ್ರೇವಿಲ್ ಅವ್ರು ಬರೆದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ +1 +2 ನಲ್ಲಿ ಬರೋದು ತುಂಬಾ ಸಿಂಪಲ್. ಅದು ನನ್ನ ತಾಯಿಯವ್ರಿಗೆ ನ್ಯಾಚುರಲ್ ಆಗಿ ಬಂದ್ಬಿಡ್ತು ಜೀವನದಲ್ಲಿ. ಅವ್ರು ಏನ್ ಹೇಳಿದ್ರು, ಈಗ ಏನೋ ಈ ಸರಿ ನೀನು ಸ್ವಲ್ಪ ಖರ್ಚು ಮಾಡ್ಬಿಟ್ಟೆ ನಿನ್ ಕೈಯಿಂದ, ಒಂದು 10 ರೂಪಾಯಿ ನೀನ್ ಖರ್ಚು ಮಾಡ್ಬಿಟ್ಟೆ, ಆಗ್ಲಿ. ಮುಂದೆ ಏನು? ಮುಂದೆ 2 ತಿಂಗಳು 3 ತಿಂಗಳು ಏನು ಮಾಡ್ಬಾರ್ದು, ಬರೀ 2 ರೂಪಾಯಿ ಖರ್ಚು ಮಾಡ್ಕೊಂಡು ಕಾಲಕ್ಷೇಪ ಮಾಡ್ಬಿಡ್ಬೇಕು. ಅಲ್ಲಿ 2 ರೂಪಾಯಿ ಅಂದ್ರೆ 8 ರೂಪಾಯಿ ಉಳ್ಕೋತದೆ. 8 24 ರೂಪಾಯಿ ಆಯ್ತು. ಆಮೇಲೆ ಈಗ 2 ರೂಪಾಯಿ ಏನ್ ಮಾಡಿದ್ಯಾ, ಆಮೇಲೆ 4 ರೂಪಾಯಿ ಮಾತ್ರ ಮಾಡು. ನಾ 3 ತಿಂಗಳು ಹಂಗೆ ಜಂಪ್ ಆಗ್ತಾ ಹೋಗುತ್ತಪ್ಪ. ನೀನ್ ಎಲ್ಲಾನು ತೆಗೆದು ಖರ್ಚು ಮಾಡಿದ್ರೆ ಏನೋ ಉಳಿತದೆ, ಹೇಗೆ ಬದುಕ್ತೀಯ ಕಣೋ, ಇದನ್ನ ಹೇಳೋರಮ್ಮ. ಎಸ್ ಸರ್. ಇನ್ನು ಅಂದ್ರೆ ಆ ಬಾಲ್ಯದ ವ್ಯವಸ್ಥೆ ಯಾವ ತರ ಇತ್ತು ಸರ್ ನಿಮ್ದು? ಆಗಿನ ಸಿಚುವೇಶನ್, ಅಮ್ಮ ಆಗ ಪೀಕಲ್ ಇದ್ದಂತವ್ರು, ಪೀಕಲ್ ಇದ್ದಂತವ್ರು. ಸೊ ಆ ಮೂಮೆಂಟ್ ಅಲ್ಲಿ ನಿಮ್ಮ ಬಾಲ್ಯದ ವ್ಯವಸ್ಥೆ ಹೆಂಗ್ ಕೇಳಿ? ರತ್ನಮ್ನವ್ರು ಅಂತ 4 ಕೃಷ್ಣ ಸ್ಟ್ರೀಟ್ ಅಲ್ಲಿ ಇದ್ರು ಅವ್ರ ಮನೆ. ಅಲ್ಲಿ ಬಿಟ್ಬಿಟ್ಟು ಹೋಗೋರು ನನ್ನ ಪಾಪ. ಇವರು ನಮ್ಮಮ್ಮ ದೇವಕಿ ಆದ್ರೆ ಅವರು ಯಶೋಧ ರತ್ನಮ್ಮ ಅನ್ನೋರು. ಅವ್ರ ತಂಗಿ ಮೋಹನ ಅಂತಿದ್ರು. ಪಾಪ ಇಬ್ರು ನನ್ ನೋಡ್ಕೊಳ್ಳೋರು. ಪಾಪ ಮನೆ ಊಟ ಕೊಟ್ಟು ಮಾಡಿ ಎಲ್ಲಾನು ಮಗುವನ್ನ ಅಮ್ಮ ಎಷ್ಟು ನನ್ ನೋಡ್ಕೊಂಡ್ರು ಅದೇ ತರನೇ ಅವರು ನೋಡ್ಕೊಂಡ್ರು. ಇನ್ನು ವಿದ್ಯಾಭ್ಯಾಸ ಅಂತ ಬಂದಾಗ ಅವರ್ ಲೇಡೀಸ್ ನರ್ಸರಿ ಅಂತ ಹೇಳ್ಬಿಟ್ಟು ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಸಿಟ್ಟಿಂಗ್. ಆ ನಂತರ ಡಾಮಿನಿಕ್ ಸಾವಿಯೋ ಪ್ರಿಪರೇಟರಿ ಸ್ಕೂಲ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸನ್ ಬೀಡ್ಸ್ ಅಂತ MCC ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಹೈಸ್ಕೂಲ್. ಆಮೇಲೆ ಅಲ್ಲಿಂದ BCom ಮಾಡೋದಕ್ಕೆ ಲೋಯೋಲಾ ಕಾಲೇಜ್. ಇಷ್ಟು ಕಡೆ ನಾನು ಶಿಫ್ಟ್ ಆಗಿ ಮೋಸ್ಟ್ಲಿ ದ ಬೆಸ್ಟ್ ಮಾಸ್ಟರ್ಸ್ ಎವರ್ ಹ್ಯಾಡ್ ಇನ್ ಲೈಫ್. ಒಳ್ಳೆ ಮೇಸ್ಟ್ರುಗಳು ನನಗೆ ಜೀವನದಲ್ಲಿ ಸಿಕ್ಕುವಂತ ಒಳ್ಳೆ ಮೇಸ್ಟ್ರುಗಳು.